ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಗೆ 2 ಹೊಸ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ದಿನಗಳ ನಂತರ ನಾನು ಲಾಂಗ್ ವಿಡಿಯೋ ಮಾಡ್ತಾ ಇರೋದು. ಸೊ ಲಾಂಗ್ ವಿಡಿಯೋ ಓಡ್ತಾ ಇಲ್ಲ, ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಾಂಗ್ ವಿಡಿಯೋ ಮಾಡಿರ್ಲಿಲ್ಲ. ಸೊ ಇವತ್ತಿನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಮಾಡಿರೋ ಗೊತ್ತಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು. ಜಾಸ್ತಿ ಎಣ್ಣೆ ಕೂಡ ಹಾಕೋಬಾರ್ದು ಇದು ಫ್ರೈ ಮಾಡುವಾಗ. ನಾನಿಲ್ಲಿ ಶಾಂಡಿಗೆಯನ್ನು ತಗೊಂಡಿದ್ದೀನಿ. ಪಲ್ಯ ಶಾಂಡಿಗೆ ಅಂತ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲಿ ಸ್ಟೋರಲ್ಲಿ ಸಿಗುತ್ತೆ ಅದು. ಸೊ ನನಗಿದು ಈ ಬೆಂಗಳೂರಲ್ಲಿ ಸಿಕ್ಕಿರಲಿಲ್ಲ. ನಮ್ಮ ಮನೆ ಪಕ್ಕದವರು ಒಬ್ಬರು ಮನೆಯಲ್ಲೇ ಮಾಡಿದ್ರಂತೆ, ಅವರು ಟೇಸ್ಟ್ ಮಾಡೋಕ್ಕಂತ ಕೊಟ್ಟಿದ್ರು. ಹಾಗೆ ಒಂದು ವಿಡಿಯೋ ಮಾಡೋದಾಯ್ತಲ್ಲ ಅಂತ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಮತ್ತೆ ಎಣ್ಣೆಯನ್ನು ಸೇರಿಸ್ಕೊಂಡು ಈರುಳ್ಳಿ, ಚಿಕನ್ ಮಸಾಲ, ಉಪ್ಪು, ಅರಿಶಿನವನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಮಸಾಲ ನೀವು ಬೇಡಪ್ಪ ಅಂದರೆ ಸಬ್ಜಿ ಮಸಾಲ ಕೂಡ ಸೇರಿಸ್ಕೋಬೋದು. ನಂತರ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸಪ್ರೇಟನ್ನಾಗಿ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನಕಾಯಿ, ಹುರ್ಗಡ್ಲೆ, ಬಿಳಿ ಎಳ್ಳು, ಧನಿಯಾ ಕಾಳು, ಗರಂ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ. 1-2 ಇಂಚ್ ಆಗೋಷ್ಟು ತೆಂಗಿನಕಾಯನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾವು ಚಿಕನ್ ಗ್ರೇವಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಮಾಡಬೇಕು. ನಮ್ಮದು ಶಾಂಡಿಗೆ ತುಂಬ ಚಿಕ್ಕದಾಗಿ ಅಂಗಡಿಯಲ್ಲಿ ತರ್ತಿದ್ರು. ನಾವು ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಪಲ್ಯ ಮಾಡ್ತಿದ್ವಿ, ಇದು ತುಂಬ ಇಷ್ಟ ಆಗ್ತಿತ್ತು. ಸೊ ಇವ್ರು ಏನು ನಮ್ಮ ಮನೆ ಪಕ್ಕದವರು ತುಂಬ ದೊಡ್ಡದಾಗಿ ಮಾಡಿದರು. ಸೊ ಒಂದೊಂದು ಸ್ವಲ್ಪ ಬಿಸಿಲಲ್ಲಿ ತೆಗೆಯುವಾಗ ಒಡೆದು ಬಿಟ್ಟಿದ್ದಾವೆ ಅಂತ ಹೇಳ್ತಾ ಇದ್ರು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಶಾಂಡಿಗೆ ಯಾವ ರೀತಿ ಟೇಸ್ಟ್ ಇದೆ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು, ಇದು ಕುಕ್ ಆಗ್ತಾ ಗಟ್ಟಿಯಾಗಿ ಹೋಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ, ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುತ್ತೆ. ಟೀ ಜೊತೆ ಆದರೂ ನಾವು ಮಾಡ್ಕೋಬೋದು, ಇಲ್ಲಾಂದರೆ ಊಟಕ್ಕಾದರೂ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಧನಿಯಾ ಕಾಳು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು, ಅರಿಶಿನ, ನಂತರ ಇದಕ್ಕೆ ಕೆಂಪು ಮೆಣಸಿನ ಪೌಡ್ರ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಈರುಳ್ಳಿ ಸೊಪ್ಪನ್ನು ನಾನಿಲ್ಲಿ ಒಂದೇ ಲೆವೆಲಾಗಿ ಕಟ್ ಮಾಡಿಕೊಂಡು ಒಂದು ಸ್ಟಿಕ್ಕಲ್ಲಿ ನಾನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಜೋಡಿಸ್ಕೋಬೋದು. ನಂತರ ಇಲ್ಲಿ ಮಾಡಿಟ್ಟಿರುವಂಥ ಮಿಶ್ರಣದಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ಆಲೂಗಡ್ಡೆ ಪಕೋಡ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಮಾಡೋದು. ಸೊ ಆಲೂಗಡ್ಡೆ ಪಕೋಡ ತಿಂದು ಬೋರ್ ಆದರೆ ಈ ರೀತಿ ಈರುಳ್ಳಿ ಪಕೋಡ ಒಂದ್ಸತಿ ಮಾಡಿ ನೋಡಿ. ಆದರೆ ಈ ಪಕೋಡನ ನಾವು ಬಿಸಿ ಬಿಸಿ ಇರುವಾಗಲೇ ತಿನ್ಕೋಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ತನಗಾದರೆ ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಸೊ ಪಲ್ಯ ಮಾತ್ರ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು, ಓಕೆ. ಬಟ್ ಉದ್ದಿನ ಬೇಳೆಯಿಂದ ಅವರು ಮಾಡಿದ್ದು. ಫ್ರೆಂಡ್ಸ್, ಫೈನಲಿ ಇಲ್ಲಿ ನನ್ನ ಪ್ಲೇಟ್ ರೆಡಿ ಆಯಿತು. ಸೊ ಕರೆಂಟ್ ಹೋಗಿ ಬಂತಲ್ಲ, ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ಸೊ ನಾನೀಗಿಲ್ಲಿ ಟೊಮೆಟೊ ಕೆಚಪ್ ಜೊತೆ ಈ ಪಕೋಡನ, ಈರುಳ್ಳಿ ಪಕೋಡ ಒಂಥರ ಏನೋ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಸೂಪರ್ ಆಗಿದೆ ಅಂದರೆ ಸೂಪರ್ ಆಗಿದೆ. ತುಂಬ ಈಸಿಯಾಗಿ ಟೀ ಜೊತೆ ಆದ್ರೂ ಮಾಡ್ಕೋಬಹುದು, ಈ ರೀತಿ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬಹುದು. ಸಖತ್ತಾಗಿದೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆಗಲಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.